ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ವಿಶ್ಲೇಷಿಸ್ತಾ ಇದ್ದಾರೆ. ಬಟ್ ಯಾರು ಏನು ಕ್ಲಾರಿಟಿ ಕೊಟ್ಟಿಲ್ಲ. ಈವನ್ ಸಿದ್ದರಾಮಯ್ಯನವರು ಈಗೇನು ಕ್ಲಾರಿಟಿ ಕೊಟ್ಟಿಲ್ಲ. ಪ್ರಮಾಣ ವಚನದ ಸಮಯ ನಾವು ಹೇಳಲು ಆಗಲ್ಲ, ಅವರವರ ನಿರ್ಧಾರಕ್ಕೆ ಬಿಟ್ಟಿದ್ದು. ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ಟೈಮ್ ನೋಡಿಕೊಂಡು ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಇವತ್ತು ಮಠಕ್ಕೆ ಬರುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತಾನೂ ಹೇಳಲಾಗ್ತಾ ಇದೆ. ಡಾಕ್ಟರ್ ಕರಿವೃಷಭ ಶಿವಯೋಗೀಶ್ವರ ಸ್ವಾಮೀಜಿ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು. ಪ್ರಮಾಣ ವಚನ ಸಮಯ ನಾವು ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಮಠಕ್ಕೆ ಹೋಗ್ತಾರೆ, ಅಲ್ಲಿಗೆ ನಡ್ಕೊಳ್ತಾರೆ, ಅಲ್ಲಿ ಹೇಳಿದ್ದನ್ನು ಕೇಳ್ತಾರೆ ಅನ್ನೋದೊಂದು ನಂಬಿಕೆ ಇದೆಯಲ್ಲ, ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಮಗೇನು ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆಮೇಲೆ ಪ್ರಮಾಣ ವಚನದ ಬಗ್ಗೆನೂ ನಾವೇನು ಹೇಳೋಕ್ಕಾಗಲ್ಲ, ಸಮಯ ಅವ್ರವ್ರ ಟೈಮ್ ನೋಡಿಕೊಂಡು ಅವ್ರು ನಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರು ಇವತ್ತು ಮಠಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ನಮಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಇಲ್ಲಿ ತುಂಬಾ ಗೌಪ್ಯವಾಗಿದೆ. ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸೊ ನೋಡಿ, ಕಾಂಗ್ರೆಸ್ನಲ್ಲಿ ಸ್ವಲ್ಪ ದಿನದ ಹಿಂದೆ ಯಾರ್ಯಾರು ಬೇಕೋ ಅವರೆಲ್ಲ ಮಾಧ್ಯಮಗಳ ಮುಂದೆ ಮಾಹಿತಿ ಹೇಳ್ಕೊಳ್ತಾ ಇದ್ರು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು, ಆಂತರಿಕವಾಗಿ ಏನು ಅಸಮಾಧಾನಗಳಿದೆ ಅದನ್ನು ಹೇಳ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಯಾರು ಇನ್ನೂ ಹೇಳ್ಕೊಳ್ತಾ ಇಲ್ಲ. ಈಗ ನೋಡಿ, ಈಗ ಈ ಪ್ರಮಾಣ ವಚನ ಸ್ವೀಕಾರ CM ಆಗ್ತಾರಂತೆ DKಶಿ, ಈಗ ಮಠಗಳಿಗೆ ತೆರಳ್ತಾರಂತೆ, ದೇವಸ್ಥಾನಗಳಿಗೆ ಹೋಗ್ತಾರಂತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೇನು ಯಾವುದೇ ಮಾಹಿತಿ ಇಲ್ಲ ಅನ್ನೋದನ್ನು ಹೇಳಲಾಗ್ತದೆ. ಮತ್ತು ಇತ್ತೀಚೆಗೆ ನೋಡಿ, ನೀವು DK ಶಿವಕುಮಾರ್ ಅವರನ್ನು ನೀವು ಎಲ್ಲಿಯೇ ನಿಂತು ಪ್ರಶ್ನೆ ಮಾಡಿದ್ರು ಎಲ್ಲ ದೈವ ಇಚ್ಛೆ, ದೇವರು ಇದ್ದಾನೆ, ಶುಭಗಳಿಗೆ ಬರಬೇಕು, ಶುಭ ಮುಹೂರ್ತ ಬರಬೇಕು, ದೇವರನ್ನು ನಂಬಿದ್ದೀನಿ, ಫಲ ಸಿಗಬೇಕು, ಪರಿಶ್ರಮಕ್ಕೆ ಫಲ ಸಿಗುತ್ತೆ, ತಾಳ್ಮೆ ಇಂಪಾರ್ಟೆಂಟು, ಈ ಥರದ್ದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಿತ್ತು. ಈ ಕಳೆದ ಒಂದು 6-7 ವರ್ಷದಿಂದ ಈಚೆಗೆ ನಾನ್ ವೆಜ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ರು. ದೇವಸ್ಥಾನ, ದೇವರು, ಎಲ್ಲ ದೇವಸ್ಥಾನ ಸುತ್ತು, ಕೈ ಮುಗಿ, ಶ್ಲೋಕಗಳನ್ನು ಹೇಳು. ಇತ್ತೀಚಿನ ಅವರ ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳ್ಕೊಂಡಿದ್ದು ಇದೆ, ನಾನು ಹುಟ್ಟು ಒಕ್ಕಲಿಗ ಸಮುದಾಯದವನಾದರೂ ನಾನ್ ವೆಜ್ಜನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ, ಎಲ್ಲ ದೇವರಿಗೆ ಹೇಳ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ಪೂಜೆ, ದೇವಸ್ಥಾನ ಅಂತ ತಿರುಗ್ತಾ ಇದ್ದಂಥ ವ್ಯಕ್ತಿ. ಯಾವ ದೇವಸ್ಥಾನವೂ ಬಿಟ್ಟಿಲ್ಲ. ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಅನೇಕ ದೇವಸ್ಥಾನಗಳಿಗೆ ತೆರಳಿದ್ದಾರೆ. ಇತ್ತೀಚೆಗೆ ತಿರುಪತಿಗೂ ಹೋಗಿ ಬಂದಿದ್ದುಂಟು. ಕೆಲವೊಂದಷ್ಟು ದೇವಸ್ಥಾನಗಳನ್ನು, ಕಬ್ಬಾಳಮ್ಮ ಆಗಿರ್ಬೋದು, ನುಣನ್ಕೆರೆ ಅಜ್ಜಯ್ಯ ಆಗಿರ್ಬೋದು, ಈ ದೇವಸ್ಥಾನಗಳನ್ನೆಲ್ಲ ಬಹಳ ನಂಬಿಕೆಯಿಂದ ನಡ್ಕೊಳ್ತಾ ಇದ್ರು ಆ ದೇವಸ್ಥಾನಗಳಿಗೆ. ಅದಕ್ಕೆ ಅವ್ರು ಪದೇ ಪದೇ ಎಲ್ಲ ದೈವ ಇಚ್ಛೆ, ದೇವ್ರಿಗೆ ಏನು ಹೇಳುತ್ತೋ ಅದೇ ಆಗತ್ತೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ನನಗೂ ದೇವ್ರಿಗೂ ಬಿಟ್ಟಿರೋ ವಿಚಾರ, ಈ ಥರದ್ದು ಹೇಳಿಕೆ ಕೊಡ್ತಾ ಇದ್ರು. ಹಾಗಾಗಿ ಈಗ ಅವ್ರ ಹೆಸರು ಮುಂಚೂಣಿಯಲ್ಲಿರೋದ್ರಿಂದ ಒಂದು ಕ್ಲಿಯರೆನ್ಸ್ ಸಿಕ್ಕಿದೆ ಅಲ್ಲ. CM ಆಗಬೇಕು ಅಂತ ಏನು ಬಯಕೆ ಇಟ್ಕೊಂಡಿದ್ರು ಅದಕ್ಕೊಂದು ಕ್ಲಿಯರೆನ್ಸ್ ಸಿಕ್ಕಿದೆ. ಆಯಿತು, ನೀನು ಆಗಬಹುದು ಅನ್ನೋದಕ್ಕೆ. ಬಿಕಾಸ್ CM ಸ್ಥಾನದಲ್ಲಿದ್ದು ರಾಜೀನಾಮೆ ಕೊಟ್ಟಿದ್ದಾರೆ. ಸುಮಾರು ಜನ ನಾಯಕರುಗಳು ಹೇಳ್ತಾ ಇದ್ರು DKಶಿ CM ಆಗ್ತಾರಂತೆ, ಹೌದಾ ಅಂತ ಪ್ರಶ್ನೆ ಮಾಡಿದಾಗ, ಎಲ್ರಿ ಖಾಲಿ ಇದೆ CM ಸ್ಥಾನ, ಸಿದ್ದರಾಮಯ್ಯನವ್ರು ಇದ್ದಾರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅವ್ರು ರಾಜೀನಾಮೆ ಕೊಟ್ಟಿರೋದ್ರಿಂದ ಸಹಜವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದವರು ಮತ್ತು ಮುಂಚೂಣಿಯಲ್ಲಿದ್ದವರು ಅವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರ ನಡೆ ಏನು, ಅವ್ರ ನುಡಿ ಏನು, ಅವ್ರ ಮುಂದಿನ ಕಾರ್ಯ ಏನು, ಇದ್ರ ಬಗ್ಗೆ ಗಮನ ಹರಿಸೋದು ಸಹಜವೇ. ಈಗ ಎಲ್ಲರ ಚಿತ್ತವು DK ಶಿವಕುಮಾರ್ ಅವರ ನಿಲುವು ಅಥವಾ ಅವರ ನಡೆ ಅದ್ರ ಮೇಲೇ ಇದೆ. ಬಟ್ ಅವರು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ, ಸಂಯಮವನ್ನು ಕಾಪಾಡ್ಕೊಳ್ತಾ ಇದ್ದಾರೆ, ಜಾಗೃತಿಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮೊದಲಿನ DK ಶಿವಕುಮಾರ್ ಆಗಿದ್ದರೆ ಮೇ ಬಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ನಿಮಗೆ ನೆನಪಿರ್ಬೋದು ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿರ್ತಿದ್ರು DK ಶಿವಕುಮಾರ್ ಅವರು ಅಂತ. ಮೇ ಬಿ ವಯಸ್ಸು ಹಾಗೆ ಮಾಗಿಸುತ್ತಾ ಅಂತ. ಇದೇ ಸಿದ್ದರಾಮಯ್ಯನವರು ಒಂದು 10 ವರ್ಷದ ಹಿಂದೆ, ಒಂದು 5 ವರ್ಷದ ಹಿಂದೆ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಅವ್ರು ಹೇಳಿದರೆ ಕೊಟ್ಬಿಡ್ತಾ ಇದ್ರಾ? ಆ ಮಾಸ್ ಲೀಡರ್ ಅನ್ನುವಂಥ ಒಂದು ಇಮೇಜ್ ಇತ್ತಲ್ಲ, ಕೊಡ್ತಾ ಇದ್ರಾ? ಬಟ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಅನುಭವಗಳು ಇವರನ್ನು ಈ ರೀತಿಯಾಗಿ ಗಟ್ಟಿ ಮಾಡುತ್ತೋ ಅಥವಾ ಬದಲಾವಣೆ ಮಾಡುತ್ತೋ ಗೊತ್ತಿಲ್ಲ. ನೋಡಿ, DK ಶಿವಕುಮಾರ್ ಅವರ ವ್ಯಕ್ತಿತ್ವದಲ್ಲೂ ನೋಡ್ತಾ ಇದ್ದ ಹಾಗೆ ಬದಲಾವಣೆ, ಸಿದ್ದರಾಮಯ್ಯನವರು ಹಾಗೇನೆ. ಇದು ಅನುಭವಗಳು ನಮ್ಮನ್ನು ಈ ರೀತಿಯಾಗಿ ಮಾಡುತ್ತೆ ಅಂತ ಕಾಣಿಸುತ್ತೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದು ಏನು ಎಲ್ಲರೂ 1-1.5 ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದ್ರು. ಅದಕ್ಕೆ